ಬಾಲಕಾರ್ಮಿಕ ನಿರ್ವಹಣೆಯ ಕುರಿತಾದ ಪರಿಚಯ. ತಯಾರಿಕೆಯ ಸ್ಪರ್ಧಾತ್ಮಕ ಸಾಮ್ರಾಜ್ಯ. ಪೂರೈಕೆದಾರರು ಕೆಲವೊಮ್ಮೆ ಕಡಿಮೆ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆಯನ್ನು ತಯಾರಿಸುವ ಒತ್ತಡದಲ್ಲಿರುತ್ತಾರೆ. ಪೂರೈಕೆದಾರರಿಂದ ಬಾಲಕಾರ್ಮಿಕರನ್ನು ಸಾಧಾರಣವಾಗಿ ತೆಗೆದುಕೊಳ್ಳುವುದಿಲ್ಲವಾದರೂ ಬಾಲ ಅಥವಾ ಮಕ್ಕಳು ಕಾರ್ಮಿಕರನ್ನು ನೇಮಿಸಿಕೊಳ್ಳಲು ಕಾರಣವಾಗುವ ಕೆಲವು ನಿಬಂಧನೆಗಳಿರುತ್ತವೆ. ಪ್ರಸ್ತುತ ಅನೇಕ ದೇಶಗಳು ಕಾರ್ಮಿಕ ಕೊರತೆಯನ್ನು ಎದುರಿಸುತ್ತಿದ್ದು, ಪೂರೈಕೆದಾರರು ಅವರು ನೀಡುವ ಸೌಲಭ್ಯದಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ತೋರುವ ಯಾರನ್ನಾದರೂ ನೇಮಿಸಿಕೊಳ್ಳಲು ಪ್ರಚೋದಿಸುತ್ತದೆ. ಕೆಲವೊಮ್ಮೆ ನೇಮಕಾತಿಯ ಪ್ರಕ್ರಿಯೆ ವೃತ್ತಿಪರತೆಯಿಂದ ಕೂಡಿರುವುದಿಲ್ಲ. ಬಾಲಕಾರ್ಮಿಕರನ್ನು ನೇಮಿಸಿಕೊಳ್ಳುವುದು ಕೆಲವೊಮ್ಮೆ ಪದ್ಧತಿಯಾಗಿದ್ದಲ್ಲಿ, ಯುವಕರನ್ನು ಕೆಲವೊಮ್ಮೆ ಕೆಲಸಕ್ಕಾಗಿ ಕಾರ್ಖಾನೆಗೆ ಕರೆತರಲಾಗುತ್ತದೆ. ಇಂತಹ ಉದ್ಯೋಗ ಅವಕಾಶಗಳು ಪರಿಣಾಮಗಳನ್ನು ಬೆಳೆದಿರುತ್ತವೆ. ಪರಿಣಾಮವಾಗಿ ಸರ್ಕಾರ ದಂಡ ವಿಧಿಸಬಹುದು. ಗ್ರಾಹಕರೊಂದಿಗಿನ ಸಂಬಂಧ ಹಾಳಾಗಬಹುದು ಮತ್ತು ಗೌರವಾನ್ವಿತ ಸಂಸ್ಥೆಗಳು ತೀವ್ರ ಟೀಕೆಗೆ ಒಳಪಡುವುದು. ಅನೇಕ ಸಂದರ್ಭಗಳಲ್ಲಿ ಬಾಲಕಾರ್ಮಿಕರು ಗುರುತಿಸಲ್ಪಟ್ಟರೆ ಗ್ರಾಹಕರು ಪೂರೈಕೆದಾರರಿಗೆ ಯಾವುದೇ ಬಾಲಕಾರ್ಮಿಕ ಸುರಕ್ಷಿತವಾಗಿ ಮನೆಗೆ ಮರಳಿದ್ದಾನೆ ಎಂದು ತಿಳಿಯುವುದನ್ನು ಖಚಿತಪಡಿಸಿಕೊಳ್ಳುವ ದೀರ್ಘಾವಧಿ ಪ್ರಕ್ರಿಯೆಯನ್ನು ನೀಡುತ್ತಾರೆ. ಅವರು ಶಾಲೆಗೆ ನೋಂದಾಯಿತರಾಗಿದ್ದಾರೆಯೇ ಮತ್ತು ಅವರಿಗೆ ಆರ್ಥಿಕ ಪರಿಹಾರವನ್ನು ನೀಡಲಾಗುತ್ತಿದೆಯೇ ಎಂದು ತಿಳಿಯಲು ಬಯಸುತ್ತಾರೆ. ಇದು ಕೇವಲ ನಿಮ್ಮ ಸಮುದಾಯ ಮತ್ತು ಗ್ರಾಹಕರ ಪ್ರತಿಷ್ಠೆಯನ್ನು ಹಾಳು ಮಾಡುವುದು ಮಾತ್ರವಲ್ಲದೆ, ನಿಮ್ಮ ಉದ್ದಿಮೆಯು ಆರ್ಥಿಕವಾಗಿ ಬಳಲುತ್ತದೆ. ಆದರೆ ಬಾಲಕಾರ್ಮಿಕರನ್ನು ನೇಮಿಸಿಕೊಳ್ಳುವ ಸಮಸ್ಯೆಯನ್ನು ಕಡಿಮೆ ಮಾಡಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಮೊದಲಿಗೆ ಅರ್ಥಮಾಡಿಕೊಳ್ಳೋಣ, ಏಕೆ ಕಡಿಮೆ ವಯಸ್ಸಿನ ಕಾರ್ಮಿಕರನ್ನು ನೇಮಿಸಿಕೊಳ್ಳಬಾರದು. ಸಾಮಾಜಿಕ ಪ್ರಭಾವ. ಅನೇಕ ಮಕ್ಕಳು ಮನೆಯ ನಿರ್ವಹಣೆಗಾಗಿ ಪೋಷಕರಿಗೆ ನೆರವಾಗುತ್ತಾರೆ, ಜವಾಬ್ದಾರಿ ಹೊರುತ್ತಾರೆ ಅಥವಾ ತಮ್ಮ ಪೋಷಕರಿಗೆ ಅವರ ಕುಟುಂಬದ ಉದ್ದಿಮೆಯಲ್ಲಿ ನೆರವಾಗುತ್ತಾರೆ. ಮಕ್ಕಳು ಈ ಅನುಭವದಿಂದ ಅನೇಕ ಕೌಶಲ್ಯಗಳನ್ನು ಕಲಿಯುತ್ತಾರೆ. ಇದು ಅವರಿಗೆ ಅವರು ದೊಡ್ಡವರಾದಂತೆಲ್ಲ ಮನೆಯಿಂದ ಹೊರಗೆ ಕೆಲಸ ಮಾಡಲು ಸಿದ್ಧರಾಗುವಂತೆ ಮಾಡುತ್ತದೆ. ಈ ಕೆಲಸಗಳು ಸುರಕ್ಷಿತ ಮತ್ತು ಆರೋಗ್ಯಕರ ವಾತಾವರಣದಲ್ಲಿ ನಡೆದರೆ ಇದು ಮಕ್ಕಳಿಗೆ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಇದು ಅವರ ಶಾಲೆಯ ಕಲಿಕೆಯ ಮೇಲೆ ಅಡ್ಡಿಯುಂಟು ಮಾಡದಿದ್ದರೆ. ಇದರಿಂದಾಗಿ ಅವರು ಜವಾಬ್ದಾರಿಯುತ ಮತ್ತು ಉತ್ಪಾದನಾ ಸಮರ್ಥದ ವ್ಯಕ್ತಿಗಳಾಗುವುದನ್ನು ಕಲಿಯುತ್ತಾರೆ. ಆದ್ದರಿಂದ ಮಕ್ಕಳಿಂದ ಮಾಡಲ್ಪಡುವ ಎಲ್ಲ ಕೆಲಸವೂ ಅವರಿಗೆ ಹಾನಿಕಾರಕವಲ್ಲ. ಕಡಿಮೆ ವಯಸ್ಸಿನ ಕಾರ್ಮಿಕರು ಹಾನಿಗೊಳಗಾಗುತ್ತಾರೆ. ಮಕ್ಕಳ ಬಾಲ್ಯ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಆರೋಗ್ಯ ಮತ್ತು ಅಭಿವೃದ್ಧಿಯ ಮೇಲೆ ಹಾನಿಯಾಗುತ್ತದೆ ಮತ್ತು ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಅಥವಾ ನೈತಿಕವಾಗಿ ಮಕ್ಕಳಿಗೆ ಅಪಾಯವನ್ನುಂಟು ಮಾಡುವ ಮತ್ತು ಹಾನಿಕಾರಕವಾದ ಕೆಲಸದ ಸ್ಥಿತಿಯನ್ನು ಮಾತ್ರ ಸೂಚಿಸುತ್ತದೆ. ಮಕ್ಕಳ ನಿಯಮಿತ ಶಾಲಾ ಕಲಿಕೆಯ ಮೇಲೆ ಕೆಲಸ ಅಡ್ಡಿಯಾದರೆ ಅದನ್ನು ಸಹ ಬಾಲಕಾರ್ಮಿಕ ಪದ್ಧತಿ ಎಂದು ಹೇಳಬಹುದು.
ಮುಖ್ಯವಾಗಿ ಮಕ್ಕಳು ಹೆಚ್ಚಾಗಿ ಮಾನವ ಕಳ್ಳಸಾಗಣೆ ಬಳಗಾಗುತ್ತಾರೆ. ಗುಲಾಮಗಿರಿ ಮತ್ತು ಶೋಷಣೆ. ಈಗ ನಾವು ಬಾಲಕಾರ್ಮಿಕ ಪದ್ಧತಿ ಏಕೆ ಉಂಟಾಗುತ್ತದೆ ಎಂದು ನೋಡೋಣ. ಕುಟುಂಬವೊಂದು ತನ್ನ ಉಳಿವಿಗಾಗಿ ಮಕ್ಕಳ ದುಡಿಮೆಯ ವೇತನದ ಮೇಲೆ ಅವಲಂಬಿತವಾಗಿದ್ದರೆ ಇದು ಮಕ್ಕಳ ಶಿಕ್ಷಣಕ್ಕಿಂತ ಉಳಿವು ಬಹಳ ಮುಖ್ಯ ಎಂದು ಪರಿಗಣಿಸಲು ಕಾರಣವಾಗುತ್ತದೆ. ಪೂರೈಕೆದಾರರು ಮಕ್ಕಳನ್ನು ಹೆಚ್ಚಾಗಿ ನೇಮಿಸಿಕೊಳ್ಳಲು ಪ್ರಚೋದಿಸುವ ಅಂಶವೆಂದರೆ ಅವರಿಗೆ ಅತ್ಯಂತ ಕಡಿಮೆ ವೇತನ ನೀಡಿಕೆ ಮತ್ತು ಅವರನ್ನು ಸುಲಭವಾಗಿ ನಿರ್ವಹಿಸಬಹುದು ಎನ್ನುವ ಕಾರಣ. ಅಭಿವೃದ್ಧಿಶೀಲ ದೇಶಗಳಲ್ಲಿ ಬಡತನದ ಕಾರಣದಿಂದ ಮಕ್ಕಳಿಂದ ಕೆಲಸ ಮಾಡಿಸುವುದರಿಂದ ಬಾಲಕಾರ್ಮಿಕತೆ ಹೆಚ್ಚಾಗಿ ಕಂಡುಬರುತ್ತದೆ. ಅಭಿವೃದ್ಧಿಶೀಲ ದೇಶಗಳಲ್ಲಿ ಗ್ರಾಹಕರಿಗೆ ಇಂತಹ ಅಗತ್ಯಗಳ ಕುರಿತು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಬಹುದು, ಏಕೆಂದರೆ ಅವರು ಇಂತಹ ಅತ್ಯಂತ ಘೋರ ಬಡತನವನ್ನು ನೋಡಿರುವುದಿಲ್ಲ. ಬಾಲಕಾರ್ಮಿಕ ಪದ್ಧತಿಯ ವ್ಯವಸ್ಥೆ ವಂಶದೊಳಗೆ ಬಡತನ ಮುಂದುವರಿಯಲು ಕಾರಣವಾಗುತ್ತದೆ. ಈ ಆವರ್ತನವನ್ನು ಒಮ್ಮೆ ಊಹಿಸಿಕೊಳ್ಳಿ. ಒಂದು ಬಡ ಕುಟುಂಬ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಸಾಧ್ಯವಿರುವುದಿಲ್ಲ. ಆ ಮಕ್ಕಳಿಗೆ ಕೆಲಸ ಮಾಡುವಂತೆ ಒತ್ತಾಯ ಮಾಡಲಾಗುತ್ತದೆ. ಮಕ್ಕಳಿಗೆ ಅತ್ಯಂತ ಕಡಿಮೆ ಶಿಕ್ಷಣ ಅಥವಾ ಶಿಕ್ಷಣವೇ ದೊರೆಯುವುದಿಲ್ಲ ಹಾಗೂ ಇದರಿಂದಾಗಿ ಅವರು ಅತ್ಯಂತ ಕಡಿಮೆ ಕೌಶಲ್ಯ ಮತ್ತು ಅತ್ಯಂತ ಕಡಿಮೆ ಪಾವತಿಯ ಕೆಲಸವನ್ನು ಪಡೆಯಲು ಮಾತ್ರ ಶಕ್ತರಾಗುತ್ತಾರೆ. ನಂತರ ಮಕ್ಕಳು ಬೆಳೆದು ಬೇಗನೆ ಪ್ರಬುದ್ಧರಾಗುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹವಾಗಿ ಮಕ್ಕಳನ್ನು ಪಡೆಯುತ್ತಾರೆ. ನಂತರ ಸಂಪೂರ್ಣ ಕುಟುಂಬ ಬಡತನದಲ್ಲಿಯೇ ಉಳಿಯುತ್ತದೆ. ಹಿಂದಿನ ಬಾಲಕಾರ್ಮಿಕರು ಈಗ ಪೋಷಕರಾದವರು. ನಂತರ ತಮ್ಮ ಮಕ್ಕಳ ಯುವ ತಲೆಮಾರಿನ ಕೆಲಸಕ್ಕಾಗಿ ತಮ್ಮ ಕೆಲಸ ಕಳೆದುಕೊಳ್ಳುತ್ತಾರೆ. ಆದರೆ ಇತರೆ ಉದ್ಯೋಗದ ಸೀಮಿತ ಅವಕಾಶದ ಕಾರಣ ಅವರ ಮಕ್ಕಳು ಈಗ ಚಿಕ್ಕ ವಯಸ್ಸಿನಲ್ಲಿಯೇ ಕೆಲಸಕ್ಕೆ ಹೋಗುವಂತಾಗುತ್ತದೆ. ಈ ಆವರ್ತನ ಅತಿದೊಡ್ಡ ಸಾಮಾಜಿಕ ಸಮಸ್ಯೆಗೆ ಕಾರಣವಾಗುವ ಮೂಲಕ ಅತಿದೊಡ್ಡ ಸಂಖ್ಯೆಯ ಅಶಿಕ್ಷಿತ, ಕಡಿಮೆ ಕೌಶಲ್ಯದ ವಯಸ್ಕ ಕಾರ್ಮಿಕರನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಬಾಲಕಾರ್ಮಿಕತೆಯು ಬಡತನದ ಕಾರಣ ಮತ್ತು ಫಲಿತಾಂಶ ಎರಡೂ ಆಗಿರುತ್ತದೆ. ಜವಾಬ್ದಾರಿಯುತ ಪೂರೈಕೆದಾರರು ಮಕ್ಕಳನ್ನು ಶಾಲೆಗೆ ಹೋಗುವಂತೆ ಪ್ರೋತ್ಸಾಹಿಸಬೇಕು. ಈ ಜವಾಬ್ದಾರಿಯು ತಮ್ಮ ಉತ್ಪನ್ನಗಳನ್ನು ಉತ್ಪಾದಿಸಿರುವುದು ಸಮುದಾಯ ಮತ್ತು ಇಡೀ ದೇಶದ ಉತ್ತಮತೆಗಾಗಿ ಎಂದು ಸ್ವೀಕರಿಸುವ ಅಗತ್ಯವಿದೆ. ಈ ಜವಾಬ್ದಾರಿಯುತ ಅಭ್ಯಾಸವನ್ನು ಅಳವಡಿಸಿಕೊಳ್ಳುವ ಮೊದಲ ಹಂತವೆಂದರೆ ಪೂರೈಕೆದಾರರು ಪ್ರಥಮವಾಗಿ ಬಾಲಕಾರ್ಮಿಕರನ್ನು ನೇಮಿಸಿಕೊಳ್ಳದಂತೆ ಎಚ್ಚರ ವಹಿಸುವುದು. ಆದ್ದರಿಂದ ನಾವೀಗ ನೇಮಕಾತಿಯ ಅಭ್ಯಾಸವನ್ನು ತಡೆಯಲು ಆರಂಭಿಸೋಣ. ನೇಮಕಾತಿ. ಬಾಲಕಾರ್ಮಿಕ ಪದ್ಧತಿಯು ದೇಶದಲ್ಲಿನ ಉದ್ಯೋಗದ ಕನಿಷ್ಠ ವಯೋಮಾನಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಥವಾ ಶಾಲೆಗೆ ಹೋಗಬೇಕಾದ ವಯಸ್ಸಿನ ಗರಿಷ್ಠ ವಯಸ್ಸು ಇವುಗಳನ್ನು ಯಾವುದು ಹೆಚ್ಚೋ ಅದನ್ನು ನೇಮಿಸಿಕೊಳ್ಳುವ ಕಾರ್ಯ ನಡೆದಿದೆ ಎಂದು ಸಾಮಾನ್ಯವಾಗಿ ಒಪ್ಪಿಕೊಳ್ಳಬೇಕಾಗಿದೆ. 15ಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ನೇಮಿಸಿಕೊಳ್ಳಬಾರದು. ಪೂರೈಕೆದಾರರಿಗೆ ಕಾರ್ಮಿಕ ಕೊರತೆ ಇದ್ದಲ್ಲಿ ಅವರು ಮುಕ್ತ ಸ್ಥಾನವನ್ನು ಭರ್ತಿ ಮಾಡಲು ಶೀಘ್ರವೇ ನೇಮಕಾತಿ ಮಾಡುವಂತೆ ಒತ್ತಡ ಹಾಕಬೇಕು. ಆದರೆ ಅವರು ತಮ್ಮ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು.
ಪೂರೈಕೆದಾರರು ನೇಮಕಾತಿ ವ್ಯವಸ್ಥಾಪಕರಿಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಯಸ್ಸನ್ನು ಪರಿಶೀಲಿಸಲಾಗಿದೆ ಮತ್ತು ತಪ್ಪು ಮಾಹಿತಿಯ ವಯಸ್ಸಿನ ದಾಖಲಾತಿಗಳನ್ನು ಗುರುತಿಸಲಾಗಿದೆ ಎಂದು ಖಚಿತಪಡಿಸುವಂತೆ ಮಾರ್ಗದರ್ಶನ ನೀಡಲು ನಿಯಮ ಮತ್ತು ತರಬೇತಿಗಳನ್ನು ನೀಡಬೇಕು. ಕಾನೂನುಬದ್ಧ ಮತ್ತು ವಯಸ್ಸಿನ ದಾಖಲಾತಿಯನ್ನು ಅನೇಕ ದೇಶಗಳಲ್ಲಿ ಸುಲಭವಾಗಿ ನಕಲು ಮಾಡಲಾಗುತ್ತಿದೆ ಮತ್ತು ಪೂರೈಕೆದಾರರು ಸಂಭಾವ್ಯ ಕೆಲಸಗಾರರು ಕಾನೂನುಬದ್ಧವಾಗಿ ಕೆಲಸ ಮಾಡುವ ವಯಸ್ಸಿನವರಾಗಿದ್ದಾರೆ ಎಂದು ಖಚಿತಪಡಿಸಲು ಹೆಚ್ಚುವರಿ ಕ್ರಮ ತೆಗೆದುಕೊಳ್ಳಬೇಕು. ಉದಾಹರಣೆಗೆ, ಕನಿಷ್ಠ 2 ಔಪಚಾರಿಕ ವಯಸ್ಸಿನ ದಾಖಲಾತಿಯನ್ನು ಪ್ರಸ್ತುತಪಡಿಸುವ ಮತ್ತು ವೈದ್ಯಕೀಯ ಪರೀಕ್ಷೆ ಹಾಗೂ ಹಳ್ಳಿನ ದಾಖಲೆಗಳನ್ನು ಅರ್ಜಿದಾರನ ವಯಸ್ಸಿನಲ್ಲಿ ದಾಖಲಿಸುವ ಅಗತ್ಯವಿದೆ. ನೇಮಕಾತಿ ವ್ಯವಸ್ಥಾಪಕರು ಸಹ ದಾಖಲಾತಿಗಳನ್ನು ಪರಿಶೀಲಿಸುವಾಗ ಎಚ್ಚರಿಕೆಯಿಂದಿರಬೇಕು. ಅರ್ಜಿದಾರನ ವಯಸ್ಸು ಪ್ರಾಮಾಣಿಕವಾಗಿದೆಯೇ ಮತ್ತು ತಿದ್ದುಪಡಿಯಾಗಿಲ್ಲವೇ? ಅರ್ಜಿದಾರ ಗುರುತಿನ ಕಾರ್ಡ್ನ ಚಿತ್ರದಲ್ಲಿರುವಂತೆ ಕಾಣುತ್ತಾನೆಯೇ? ಕೆಲವು ಅರ್ಜಿದಾರರಿಗೆ ಕೆಲಸದ ಅಗತ್ಯ ಮಾತ್ರ ಇರುತ್ತದೆ. ಈ ಅನುಕೂಲಕ್ಕಾಗಿ ಅವರು ಅರ್ಜಿಯಲ್ಲಿ ಕುಟುಂಬದ ಇತರೆ ಸದಸ್ಯರ ಗುರುತಿನ ಕಾರ್ಡ್ ಪಡೆಯುವ ಸಂಭವವಿರುತ್ತದೆ. ಆದ್ದರಿಂದ ಚಿಕ್ಕ ವಯಸ್ಸಿನವರಾಗಿ ಕಾಣುವ ಅರ್ಜಿದಾರರ ಕುರಿತು ಗಮನ ನೀಡಿ. ಕೆಲವು ದೇಶಗಳಲ್ಲಿ ಗುರುತಿನ ಕಾರ್ಡ್ ಸರ್ಕಾರಿ ಸಂಸ್ಥೆಗಳು ಮತ್ತು ಡೇಟಾಬೇಸ್ಗಳಿಂದ ಅಧಿಕೃತವಾಗಿರುತ್ತವೆ. ಸಂದರ್ಶನದಲ್ಲಿ ಆಡಳಿತ ಮಂಡಳಿ ವಯಸ್ಸನ್ನು ಖಚಿತಪಡಿಸುವಂತಹ ಪ್ರಾಮಾಣಿಕ ಉತ್ತರಕ್ಕಾಗಿ ಪ್ರಶ್ನೆಗಳನ್ನು ಕೇಳಬೇಕು. ಉದಾಹರಣೆಗೆ, ಅರ್ಜಿದಾರ ಶಾಲೆಗೆ ಯಾವ ವಯಸ್ಸಿನಲ್ಲಿ ಸೇರಿದ ಮತ್ತು ಪದವಿ ಪಡೆದ? ಅಥವಾ ಉದಾಹರಣೆ, 5ನೇ ದರ್ಜೆಯಲ್ಲಿ ಎಷ್ಟು ವರ್ಷದಿಂದ ಕಲಿತಿದ್ದಾರೆ? ಪ್ರಶ್ನೆಗಳಿಂದ ಆಡಳಿತ ಮಂಡಳಿ ಅರ್ಜಿದಾರನ ವಯಸ್ಸನ್ನು ಲೆಕ್ಕ ಮಾಡಬಹುದಾಗಿದ್ದು ಅದು ಸರಿಯೇ ಎಂದು ಪರಿಶೀಲಿಸಬಹುದಾಗಿದೆ. ಸಂದೇಹವಿದ್ದಲ್ಲಿ ಪೂರೈಕೆದಾರರು ಅರ್ಜಿದಾರನಿಗೆ ವಯಸ್ಸಿನ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ಅಥವಾ ಸರಿಯಾದ ಸಾಕ್ಷಿ ನೀಡುವಂತೆ ಕೇಳಬಹುದು. ಅರ್ಜಿದಾರರು ಪ್ರಾಮಾಣಿಕರಾಗಿದ್ದಲ್ಲಿ ಅವರಿಗೆ ಅಗತ್ಯವಾಗಿರುವುದನ್ನು ನೀಡಬಹುದಾಗಿದೆ. ಪರಿಹಾರ: ಎಲ್ಲಾ ಪರಿಶೀಲನೆಯನ್ನು ಮಾಡಿದ್ದರೂ ಬಾಲಕಾರ್ಮಿಕರನ್ನು ಈಗಲೂ ಅನಿವಾರ್ಯವಾಗಿ ನೇಮಕಗೊಳಿಸಲಾಗುತ್ತಿದೆ. ದೇಶದ ಕಾನೂನಿನ ಪ್ರಕ್ರಿಯೆಯ ಆಧಾರದ ಮೇಲೆ ಹಾಗೂ ಯಾವುದೂ ಇರದಿದ್ದಲ್ಲಿ ಗ್ರಾಹಕರ ನಿಯಮಗಳ ಮೇಲೆ ಶೀಘ್ರ ಪರಿಹಾರವನ್ನು ಅನುಸರಿಸಬೇಕಾಗುತ್ತದೆ. ಒಟ್ಟಾರೆ ಹಿತಾಸಕ್ತಿಯು ಬಾಲಕಾರ್ಮಿಕತೆಯ ಪ್ರಾಮುಖ್ಯತೆಯ ಕುರಿತಾಗಿದೆ. ಸಾಮಾನ್ಯವಾಗಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತದೆ ಮತ್ತು ಪೂರೈಕೆದಾರರು ಅವರಿಗೆ ಮನೆಗೆ ಮರಳಲು, ಶಾಲೆ ಪೂರ್ಣಗೊಳಿಸಲು ಅಥವಾ ರಜೆಯಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು 15ನೇ ವಯಸ್ಸಿನವರೆಗೂ ಅಥವಾ ಕನಿಷ್ಠ ಕಾನೂನುಬದ್ಧ ಕೆಲಸ ನಿರ್ವಹಿಸುವ ವಯಸ್ಸು, ಇದರಲ್ಲಿ ಯಾವುದು ಹೆಚ್ಚೋ ಅದನ್ನು ನೀಡುವ ಮೂಲಕ ಆರ್ಥಿಕ ನೆರವು ನೀಡಬೇಕು. ಕುಟುಂಬದ ಆರ್ಥಿಕ ಸಂಪನ್ಮೂಲದ ಆಧಾರದ ಮೇಲೆ ಕಾರ್ಮಿಕ ಶಾಲೆಗೆ ಹೋಗಬಹುದು. ಪೂರೈಕೆದಾರರು ಕಾರ್ಮಿಕರ ವೃತ್ತಿ ಶಿಕ್ಷಣ ಮುಗಿಸುವವರೆಗೂ ವೇತನ ನೀಡಬೇಕು. ಶಾಲೆಯ ಶಿಕ್ಷಣ ವೃತ್ತಿಪರ
ತರಬೇತಿ ಪಡೆಯುವವರೆಗೂ. ಉದ್ಯೋಗಿ 15 ವರ್ಷ ಪೂರ್ಣಗೊಳಿಸಿದಾಗ ಅಥವಾ ಕೆಲಸದ ಕನಿಷ್ಠ ವಯಸ್ಸಾದಾಗ ಪೂರೈಕೆದಾರ ಸೌಲಭ್ಯದಲ್ಲಿ ಅವರಿಗೆ ಕೆಲಸಕ್ಕೆ ಮರಳು ಅವಕಾಶ ನೀಡಬೇಕು. ಬಾಲಕಾರ್ಮಿಕರು ಪತ್ತೆಯಾದಲ್ಲಿ ನೇಮಕಾತಿ ವ್ಯವಸ್ಥಾಪಕರು ನೇಮಕಾತಿಯ ಪ್ರಕ್ರಿಯೆ ಹುಡುಕಬೇಕು. ತಪ್ಪುಗಳನ್ನು ಗುರುತಿಸಿ ನೀತಿಗಳು ಮತ್ತು ಕಾರ್ಯವಿಧಾನಗಳನ್ನು ಬಲಪಡಿಸಲು ನೀತಿಗಳು ಮತ್ತು ಕಾರ್ಯವಿಧಾನಗಳನ್ನು ಮರುತರಬೇತಿ ಮತ್ತು ತಕ್ಕಂತೆ ಪ್ರಕ್ರಿಯೆಯನ್ನು ಸುಧಾರಿಸಲು ಕ್ರಮ ಕೈಗೊಳ್ಳಲು. ಬಾಲಕಾರ್ಮಿಕತೆಯು ಮಕ್ಕಳ ಬೆಳವಣಿಗೆಯನ್ನು ಹೊಸಕಿ ಹಾಕುತ್ತದೆ ಮತ್ತು ಪೂರೈಕೆದಾರರು ಸಮುದಾಯ ಮತ್ತು ತಮ್ಮ ದೇಶದಲ್ಲಿ ಮಕ್ಕಳ ಆರೋಗ್ಯಕರ ಬೆಳವಣಿಗೆಯ ಬದ್ಧತೆ ಹೊಂದಿರಬೇಕು. ಬಾಲಕಾರ್ಮಿಕರ ಕುರಿತು ಹೆಚ್ಚಿನ ಮಾಹಿತಿಗೆ ದಯವಿಟ್ಟು LF ಪೂರೈಕೆದಾರರ ಅನುಸರಣಾ ಕೈಪಿಡಿಯನ್ನು ಪರಾಮರ್ಶಿರಿ.